ಎಲ್ಲ ವಿಜ್ಞಾನಿಯೂ ಹೌದು, ಅದೇ ಕಾಲಕ್ಕೆ ಪರಿಸರವಾದಿನೂ ಹೌದು. ಇಡೀ ವಿಶ್ವ ಇವರನ್ನು ಮಾನ್ಯತೆ ಮಾಡೋದು. ಸೋನಮ್ ವಾಂಗ್ಚುಕ್ ಅವ್ರನ್ನ ಮಾನ್ಯತೆ ಮಾಡಿ ಇವನು ಗೌರವಿಸೋದು. ಇಂಥವ್ರು ಹೀಗಿಂದ ಆರೋಪ ಮಾಡಿದ್ರು ನೀವು ಪಾಕಿಸ್ತಾನಿ ಅಂತೋ ಮತ್ತೇನೋ ಅಂತೋ ಮಾಡಿ ಅವ್ರನ್ನ ಕೆಲವು ದಿನ ಜೈಲಿನಲ್ಲೂ ಹಾಕಿದರು. ಈ ಪರಿಸ್ಥಿತಿ ಇದೇ ರೀತಿ ಮುಂದುವರಿದ. ಇದು ಈಗ ಡಾಕ್ಟರ್ಸ್ ಹೇಳಿಬಿಟ್ಟಿದ್ದಾರೆ ಇನ್ನು 2 ದಿನ ಅಂದರೆ ಈಗ ನಿನ್ನೆ ಹೇಳಿಬಿಟ್ರು ಅವರು ಇನ್ನು 1 ದಿನ ಬದುಕಬಹುದೇನೋ, ಇಲ್ಲಾಂದ್ರೆ ಅನಿವಾರ್ಯ ಸಾವು ಬರೋದು ಗ್ಯಾರಂಟಿ ಅವರು. ಇದಕ್ಕೆ ಹೊಣೆಗಾರರು ಯಾರು ಅಂತ ಬಡ ಮಕ್ಕಳಿಗಾಗಿ, ಪ್ರಾಮಾಣಿಕ ಮಕ್ಕಳಿಗಾಗಿ, ಹೋರಾಟ ಮಾಡೋ ಮಕ್ಕಳಿಗಾಗಿ, ದುಡಿಯುವ ಮಕ್ಕಳಿಗಾಗಿ, ತಂದೆ ತಾಯಿಗಳು ಏನೋ ಸಾಲ ಮಾಡಿ ತಮ್ಮ ಮಕ್ಕಳನ್ನ ಕಲಿಸಿ ದೊಡ್ಡ ವ್ಯಕ್ತಿಯನ್ನು ಮಾಡಬೇಕು ಅಥವಾ ಒಬ್ಬ ಶಿಕ್ಷಕರನ್ನಾಗಿ ಮಾಡಬೇಕು ಅನ್ನೋಂಥ ಅನೇಕ ಕೋಟಿ ಜನರ ಪರವಾಗಿ ಇವತ್ತು ಪಾಪ ಕುಳಿತಿದ್ದಾರೆ ಅವರು. ಒಂದು ದುರಂತ ನೋಡ್ರಿ. ಈ ಸಂದರ್ಭದಲ್ಲಿ ನೆನಪಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಇಂಥ ಒಂದು ದೊಡ್ಡ ಹೋರಾಟಕ್ಕೆ ಇಳಿದಿದ್ರು ನಮ್ಮ ಪೇರೆಂಟ್ಸ್, ತಂದೆ ತಾಯಿಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಡೀ ಈ ದೇಶದಲ್ಲೇ ಯುವಕರು ಹೆಚ್ಚು ಕಡಿಮೆ 40 ಕೋಟಿ ಇದ್ದಾರೆ, 18ರಿಂದ 30 ವರ್ಷದೊಳಗಿನವರು. ಏನು ಮಾಡ್ತಾ ಇದ್ದಾರೆ ಇವ್ರು? ಎಲ್ಲಿದ್ದಾರೆ ಇವರು? ಇದ್ರ ಜೊತೆಗೆ ವಿರೋಧ ಪಕ್ಷಗಳೆಲ್ಲಿದ್ದಾವೆ? ಒಂದು ಪ್ರಾಮಾಣಿಕ ಹೋರಾಟ ಮಾಡುವಲ್ಲೇ ಸಪೋರ್ಟ್ ಮಾಡಬೇಕಾಗಿ ಸರ್ಕಾರ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ, ಮಾತು ಬೇರೆ. ಅಟ್ಲೀಸ್ಟ್ ವಿರೋಧ ಪಕ್ಷಗಳಿಗೆ ಏನಾಗಿದೆ? ರಾಹುಲ್ ಗಾಂಧಿ ಅವ್ರಿಗೆ ಏನಾಗಿದೆ ರೀ? SP ನಮ್ಮ ಅಖಿಲೇಶ್ ಯಾದವ್ರಿಗೆ ಏನಾಗಿದೆ ರೀ? ಮಮತಾ ಬ್ಯಾನರ್ಜಿ ಅವ್ರಿಗೆ ಏನಾಗಿದೆ ರೀ? ಯಾಕೆ ರೀ ಬಂದು ಸಪೋರ್ಟ್ ಮಾಡೋದಲ್ಲ, ಇವರ ಪರವಾಗಿ ಹೋರಾಟಕ್ಕೆ ಇಳಿಬೇಕಾಗಿದೆ. ಇಷ್ಟಲ್ಲ ದೊಡ್ಡ ಇಶ್ಯೂ ಆಗಬೇಕಾಗಿತ್ತು, ಆಗಲಿಲ್ಲ. ಇದರಿಂದ ಸಹಜ 1000-2500 ಜನ ಬರೋದನ್ನು ನೋಡೇ ಇದನ್ನು ದಾದ ಮಾಡಲಿಲ್ಲ ಇಲ್ಲಿವರೆಗೆ. ಇದೇನು ದೊಡ್ಡ ವಿಷಯ ಬಿಡ್ರಿ. ಪಾಪ ಹೇಳ್ತಾರೆ ತೊಳೆದ ತಾನ ಉಪವಾಸ ಕೊಡೋದು. ಈವನ್ ಟ್ರೋಲ್ ಸಹಿತ ಮಾಡಿದ್ರು, ಇವರನ್ನು ಟ್ರೋಲು ಮಾಡ್ತಾ ಇದ್ದಾರೆ ಇವತ್ತಿಗೂ ಸಹಿತ. ಅಲ್ಲ ರೀ, ಇಂಥ ಪ್ರಾಮಾಣಿಕವಾದ ವ್ಯಕ್ತಿ ಬಗ್ಗೆ ಟ್ರೋಲ್ ಮಾಡ್ತೀರಿ ಅಂತಂದ್ರೆ ಇದಕ್ಕಿಂತ ಲಜ್ಜೆಗೆಟ್ಟ ವಿಷಯ ಮತ್ತೇನು ಇರಬೇಕಂತ. ಪ್ರಾಮಾಣಿಕವಾಗಿ ಇಲ್ಲಿ ವಿದ್ಯಾರ್ಥಿ ಪರವಾಗಿ ತನ್ನ ಜೀವನ ಕೊಟ್ಟಂಥ ವ್ಯಕ್ತಿನ ಟ್ರೋಲ್ ಮಾಡ್ತಾರೆ. ಸುಮ್ಮನೆ ಕೂತಿದ್ದಾನೆ ಬಿಡ್ರಿ, ಅವನಿಗೇನಾಗೋದು ಬಿಡ್ರಿ, ಅವನಿಗೆ ಸಾಯ್ತಾನೆ ಬಿಡ್ರಿ, ಸತ್ತೇನು ದೊಡ್ಡ ವಿಷಯ ಬಿಡ್ರಿ ಅನ್ನುವಂಗೆ ಅನೇಕ ಕಡೆಗಳು ಟ್ರೋಲ್ ಮಾಡೋದು